ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಕಸ್ಟರ್ಡ್ ಇಂದ ಹಲ್ವಾವನ್ನ ಮಾಡ್ತಿದೀವಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಈ ಬೌಲಲ್ಲಿ ಕಸ್ಟರ್ಡ್ ಪೌಡರ್ನ ತಗೋತಿದೀವಿ. 1 ಕಪ್ ಕಸ್ಟರ್ಡ್ ಪೌಡರ್ನ ತಗೊಂಡಿದೀವಿ. ಕಸ್ಟರ್ಡ್ ಪೌಡರ್ ಸಿಕ್ಕಿಲ್ಲ ಅಂದ್ರೆ ನೀವು ಕಾರ್ನ್ ಫ್ಲೋರ್ ಕೂಡ ಬಳಸ್ಕೋಬಹುದು. ಹಾಗೆ 1 ಕಪ್ ಕಸ್ಟರ್ಡ್ ಪೌಡರ್ಗೆ 1.5 ಕಪ್ನಷ್ಟು ಸಕ್ಕರೆಯನ್ನ ಹಾಕೊಳ್ತಿದೀವಿ. ಹಲ್ವಾ ಆಗಿರೋದ್ರಿಂದ ಸ್ವಲ್ಪ ಸಕ್ಕರೆ ಜಾಸ್ತಿ ಇರ್ಬೇಕಾಗತ್ತೆ. ಹಾಗಾಗಿ ಸಕ್ಕರೆಯನ್ನ 1.5 ಕಪ್ ಹಾಕೊಂಡಿದೀವಿ. ಹಾಗೆ 3 ಕಪ್ನಷ್ಟು ನೀರನ್ನ ಹಾಕೋಬೇಕಾಗತ್ತೆ. ಅಂದ್ರೆ 1 ಕಪ್ ಕಸ್ಟರ್ಡ್ಗೆ 1 ಕಪ್ 1.5 ಕಪ್ ಸಕ್ಕರೆ ಹಾಗೆ 3 ಕಪ್ನಷ್ಟು ನೀರನ್ನ ಹಾಕೋಬೇಕು. ಸಕ್ಕರೆಯ ಡಬಲ್ ದ ಕ್ವಾಂಟಿಟಿ ನೀರನ್ನ ಹಾಕೊಳ್ಬೇಕಾಗತ್ತೆ. ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕಸ್ಟರ್ಡ್ ಪೌಡರ್ ನೀರ್ ಹಾಕಿದ ತಕ್ಷಣ ಗಂಟಾಗುತ್ತೆ. ಅದಕ್ಕಾಗಿ ಆದಷ್ಟು ಚೆನ್ನಾಗಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತೆಳ್ಳಗೆ ಆಗಿರ್ಬೇಕು, ಎಲ್ಲೂ ಕೂಡ ಗಂಟಿರ್ಬಾರ್ದು. ಈಗ ಇದನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ಒಂದು ಬಾಣ್ಲೆಗೆ ಈ ಕಸ್ಟರ್ಡ್ ಪೌಡರ್, ಸಕ್ಕರೆ ಹಾಗೆ ನೀರನ್ನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಮ್ಗಿರೋ ಒಂದೇ ಒಂದು ಕೆಲಸ ಅಂದ್ರೆ ಇದನ್ನ ಈ ರೀತಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಸ್ಟರ್ ಮಾಡ್ಕೋತಾ ಇರ್ಬೇಕಾಗತ್ತೆ. ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಈ ರೀತಿ ಕೈ ಆಡಿಸ್ತಾ ಇರ್ಬೇಕಾಗತ್ತೆ. ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಈ ರೀತಿ ಕೈ ಆಡಿಸ್ಕೊಳ್ತಾ ಇರ್ಬೇಕಾಗತ್ತೆ. ಇದರಿಂದ ನೀವು ಕಸ್ಟರ್ಡಿನ ಹಲ್ವಾ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ ಟ್ರೈ ಮಾಡ್ಲೇಬೇಕು ನೀವು, ಅಷ್ಟು ಟೇಸ್ಟಿ ಆಗಿರುತ್ತೆ. ಈಗ ಮಿಡ್ಲಲ್ಲಿ ನಾವು ಒಂದ್ ಸ್ಪೂನ್ ತುಪ್ಪವನ್ನ ಹಾಕೊಳ್ತಾ ಇರ್ಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದ್ 3 to 4 ಮಿನಿಟ್ಸ್ಗೆ ಒಂದ್ಸತಿ 1 ಸ್ಪೂನ್ ತುಪ್ಪವನ್ನ ಆಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನಾವು ತುಪ್ಪವನ್ನ ಹಾಕೊಳ್ತಿದ್ರೆ ಈ ಹಲ್ವಾ ಜೊತೆ ತುಪ್ಪ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಈ ಹಲ್ವಾನ ಎಷ್ಟೊತ್ತು ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಅಂದ್ರೆ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರೋ ತನಕ, ಹಾಗೆ ತಳ ಬಿಡೋ ತನಕ ನೀವು ಈ ರೀತಿ ತುಪ್ಪವನ್ನ ಆಡ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ನೀವೇ ನೋಡ್ತಿರೋ ಹಾಗೆ ನಾವು ಆಲ್ರೆಡಿ ಈಗ 3 ಸ್ಪೂನ್ಸ್ ತುಪ್ಪವನ್ನ ಹಾಕೊಂಡಿದೀವಿ. ತುಪ್ಪನ ಹಾಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು. ನೋಡಿ, ಈಗ ಸ್ವಲ್ಪ ತಳ ಬಿಡೋಕೆ ಸ್ಟಾರ್ಟ್ ಆಗಿದೆ. ಈಗ ಮತ್ತೆ ತುಪ್ಪವನ್ನ ಹಾಕೊಳ್ತಿದೀವಿ. ಒಂದ್ ಸ್ಪೂನ್ ನ ನೀವು ಹಾಕೊಂಡ್ರೆ ಸಾಕಾಗತ್ತೆ. ಟೋಟಲ್ ಆಗಿ ನಿಮ್ಗೆ 1 ಕಪ್ ತುಪ್ಪ ಬೇಕಾಗ್ಬೋದು. ನೋಡಿ, ಈಗ ಸ್ವಲ್ಪ ತಳ ಬಿಡ್ತಾ ಬರ್ತಿದೆ. ಈ ರೀತಿ ಕಂಪ್ಲೀಟ್ ಆಗಿ ತಳ ಬಿಡ್ಬೇಕು. ಅಲ್ಲಿ ತನಕ ನೀವು ಗಟ್ಟಿ ಮಾಡ್ಕೋತಾ ಇರ್ಬೇಕಾಗತ್ತೆ. ಆಗ ಚೆನ್ನಾಗಿ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ನಾವು ಮತ್ತೆ ತುಪ್ಪವನ್ನ ಹಾಕೊಂಡಿದೀವಿ. ನೋಡಿ, ಈಗ ಇದು ರೆಡಿ ಆಗಿದೆ. ಹಾಗೆ ತಳ ಕೂಡ ಬಿಡ್ತಿದೆ. ಇನ್ನೊಂದ್ ಕಡೆ ನಾವು ಪ್ಲೇಟ್ಗೆ 1 ಸ್ಪೂನ್ ನಷ್ಟು ತುಪ್ಪವನ್ನ ಹಾಕಿ ಪ್ಲೇಟ್ಗೆ ತುಪ್ಪವನ್ನ ಸವರಿ ಇಡ್ತಿದೀವಿ. ಈ ರೀತಿ ನೋಡಿ, ತಳ ಬಿಡ್ತಿದೆ. ಇದು ರೆಡಿ ಆಗಿದೆ. ಇವಾಗ ಇದನ್ನ ನಾವು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಅದಕ್ಕಿಂತ ಮೊದಲು ನಾವು ರೋಸ್ಟೆಡ್ ಕ್ಯಾಶು ನಟ್ಸ್ ನ ಹಾಕೊಂಡಿದೀವಿ, ಅಂದ್ರೆ ಗೋಡಂಬಿಯನ್ನ ಹಾಕೊಂಡಿದೀವಿ. ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕೊಂಡಿದೀವಿ. ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ನ ನೀವು ಇದಕ್ಕೆ ಆಡ್ ಮಾಡ್ಕೋಬಹುದು. ಈಗ ಈ ಹಲ್ವಾ ಏನು ರೆಡಿ ಆಗಿತ್ತೋ ಅದನ್ನ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದೀವಿ. ಈ ರೀತಿ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. ನಂತರ ನಿಮ್ಗೆ ಇಷ್ಟವಾಗಿರುವಂತಹ ಡ್ರೈ ಫ್ರೂಟ್ಸ್ ನ ಇದ್ರ ಮೇಲೆ ಹಾಕೋಬಹುದು. ಗೋಡಂಬಿಯನ್ನ ಹಾಕೋಬಹುದು, ಹಾಗೆ ಆಲ್ಮಂಡ್ಸ್ ನ ಹಾಕೋಬಹುದು. ಯಾವುದೇ ಡ್ರೈ ಫ್ರೂಟ್ಸ್ ನ ಕೂಡ ನೀವು ಇದ್ರ ಮೇಲೆ ಹಾಕೋಬಹುದು. ಇದನ್ನ ಈ ರೀತಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನ ತಣ್ಣಗಾಗೋಕೆ ಬಿಡ್ಬೇಕಾಗತ್ತೆ. ಒಂದು 4 ರಿಂದ 5 ಗಂಟೆ ತಣ್ಣಗಾಗೋಕೆ ಬಿಟ್ರೆ ಟೇಸ್ಟಿಯಾದ ಕಸ್ಟರ್ಡ್ ಹಲ್ವಾ ರೆಡಿ ಆಗಿದೆ. ಈಗ ಇದನ್ನ ನಾವು ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಿದೀವಿ. ತುಂಬಾ ಸಾಫ್ಟ್ ಆಗಿ ಬಾಯಲ್ಲಿಟ್ರೆ ಬೆಣ್ಣೆ ತರ ಕರಗುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಮ್ಮಿ ಇದೆ, ಆರಾಮಾಗಿ ಮಾಡ್ಕೋಬಹುದು. ಬರೀ 4 ಇಂಗ್ರೀಡಿಯೆಂಟ್ಸ್ ಇಂದ ಆರಾಮಾಗಿ ಈ ರೀತಿ ಕಸ್ಟರ್ಡ್ ಹಲ್ವಾವನ್ನ ಮಾಡ್ಕೋಬಹುದು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಕಸ್ಟರ್ಡ್ ಹಲ್ವಾ. ನೋಡಿ, ಈ ರೀತಿ ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪಕ್ಕ
ಸ್ಟೋರ್ಸ್ಗಳಲ್ಲಿ ಮಾಡುವಂತಹ ಹಲ್ವಾ ರೀತಿನೇ ಇದು ಬಂದಿದೆ. ನೀವು ಮನೇಲೆ ಆರಾಮಾಗಿ ಇದನ್ನ ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಈಸಿ ಆಗಿರೋ ರೆಸಿಪಿ ಕೂಡ. ಈಗೇನು ಹಬ್ಬ ಬರ್ತಿದೆ, ಸೊ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಈ ರೀತಿ ಸ್ವೀಟ್ ನ ಮಾಡ್ಕೊಂಡು ತಿನ್ಬೋದು. ಒಂದ್ಸತಿ ಟ್ರೈ ಮಾಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.